Hi children, in the previous class, I have concluded the concept related to the breach of contract. That breach of contract is also a part and parcel of a discharge of a contract. ಈ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಅಂತಕ್ಕಂಥ ಕಾನ್ಸೆಪ್ಟ್ ಅಲ್ಲೇ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಬರೋದು. ಅಲ್ಲೂ ಸಹ ನಾವು ಆ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಲ್ಲಿ ವೆನ್ ದ ಕಾಂಟ್ರಾಕ್ಟ್ ಕ್ಯಾನ್ ಬಿ ಸ್ಟಾಪ್ಡ್ ಅನ್ನೋದನ್ನ ಗಮನಿಸಿದ್ವಿ. ಸೊ ಆ ಬೇಸಲ್ಲಿ ತಗೊಂಡಾಗ ಇಲ್ಲಿ ವಾಟ್ ಡು ಯು ಮೀನ್ ಬೈ ದ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳಿ ನಾವು ಓದಿದ್ವಿ. ಆ ಒಂದು ರೆಮಿಡೀಸ್ ಫಾರ್ ಅ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅನ್ನೋದನ್ನ ಸಹ ನಾವು ಆ ಒಂದು ಪ್ರೀವಿಯಸ್ ರೆಕಾರ್ಡಿಂಗ್ ಅಲ್ಲಿ ಗಮನಿಸಿದೀವಿ. ಆಫ್ಟರ್ ಕಂಪ್ಲೀಷನ್ ಆಫ್ ದಟ್ ದ ಲಾಸ್ಟ್ ಕಾನ್ಸೆಪ್ಟ್ ರಿಲೇಟೆಡ್ ಟು ದ ಕಾಂಟ್ರಾಕ್ಟ್. ಇಲ್ಲಿ ನಾವು ಕಾಂಟ್ರಾಕ್ಟ್ ಕಾನ್ಸೆಪ್ಟ್ ಅಲ್ಲಿ ಅಕಾರ್ಡಿಂಗ್ ಟು ದ ಕಾಂಟ್ರಾಕ್ಟ್ ಆಕ್ಟ್ ಅಂತ ಹೇಳ್ಬಿಟ್ಟು ನಾವು ನೋಡಿದಾಗ ಕಾನ್ಸೆಪ್ಟ್ ಅನ್ನ ನೋಡಿಕೊಂಡು ಅಕಾರ್ಡಿಂಗ್ ಟು ದ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ನ ಪ್ರಕಾರ ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ನೋಡಿದ್ವಿ. ವ್ಯಾಲಿಡ್ ಕಾಂಟ್ರಾಕ್ಟ್, ವೈಡ್ ಕಾಂಟ್ರಾಕ್ಟ್, QC ಕಾಂಟ್ರಾಕ್ಟ್ ಅಲ್ವಾ, ಟೈಪ್ಸ್ ಆಫ್ ಕಾಂಟ್ರಾಕ್ಟ್ ನೋಡಿದ್ವಿ. ಆ ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಎಸೆನ್ಷಿಯಲ್ ಎಲಿಮೆಂಟ್ಸ್ ಆಫರ್, ಅಕ್ಸೆಪ್ಟೆನ್ಸ್, ಕಾಂಟ್ರಾಕ್ಚುಯಲ್ ಕೆಪಾಸಿಟಿ ಅನ್ನೋದನ್ನ ಗಮನಿಸಿದ್ವಿ. ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಕಾಂಟ್ರಾಕ್ಟ್, ಎಸೆನ್ಷಿಯಲ್ಸ್ ಆಫ್ ಎ ವ್ಯಾಲಿಡ್ ಆಫರ್, ಎಸೆನ್ಷಿಯಲ್ಸ್ ಆಫ್ ಎ ಕಾಂಟ್ರಾಕ್ಚುಯಲ್ ಕೆಪಾಸಿಟಿ, ಮಿಸ್ರೆಪ್ರೆಸೆಂಟೇಷನ್, ಮಿಸ್ಟೇಕ್ಸ್, ಟೈಪ್ಸ್ ಆಫ್ ಮಿಸ್ಟೇಕ್ಸ್ ಎಲ್ಲವನ್ನ ಸಹ ಗಮನಿಸಿದ್ವಿ. ಮೈನರ್ ಆಸ್ ಎ ಕಾಂಟ್ರಾಕ್ಟ್, ಹೂ ಈಸ್ ನಾಟ್ ಎಲಿಜಿಬಲ್ ಟು ಕಮ್ ಇನ್ ಟು ದ ಕಾಂಟ್ರಾಕ್ಟ್ ಅನ್ನೋದನ್ನ ಪೂರ್ತಿಯಾಗಿ ಗಮನಿಸ್ತಾ ಬಂದ್ವಿ. ಸೊ ಆ ಮೈನರ್ ಆಸ್ ಎ ಕಾಂಟ್ರಾಕ್ಟ್ ಆಗಿರ್ಬೋದು. ಸೊ ಇವೆಲ್ಲವೂ ಸಹ 2 ಮಾರ್ಕ್ಸ್ ಅಂತ ಹೇಳ್ಬಿಟ್ಟು ಸಹ ನಾವು ಕನ್ಸಿಡರ್ ತಗೊಳ್ಬಹುದು. ಫೈನಲಿ ಹೌ ದ ಕಾಂಟ್ರಾಕ್ಟ್ ವಿಲ್ ಬಿ ಡಿಸ್ಚಾರ್ಜ್ಡ್. ಸೊ ವಾಟ್ ಡು ಯು ಮೀನ್ ಬೈ ಡಿಸ್ಚಾರ್ಜ್? The discharge is nothing but the terms and conditions in a contract will be completed. After the completion of the duration of a contract, the contractor and the contractor will be come out of from the contract. It is called as a discharge. The contractor, the contracting, after the stipulated period of a time, what we are mentioned at the time of making of a contract, that the period will be completed. When the time or the duration will be completed, that the particular contract will be wind up ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ಅನ್ನ ಕ್ಲೋಸ್ ಮಾಡ್ತಕ್ಕಂಥದ್ದು, ಆ ಕಾಂಟ್ರಾಕ್ಟ್ ಇಂದ ಹೊರ ಬರ್ತಕ್ಕಂಥದ್ದನ್ನ ನಾವುಗಳು ಏನಂತ ಕರಿತೀರಿ? ಡಿಸ್ಚಾರ್ಜ್ ಆಫ್ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ ಎ ಸಿಂಗಲ್ ವರ್ಡ್, ದ ಕಾಂಟ್ರಾಕ್ಟ್ ಆರ್ ದ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಮೀನ್ಸ್ ಗೆಟಿಂಗ್ ಇನ್ ಟು ಎ ಕಾಂಟ್ರಾಕ್ಟ್ ಹ್ಯಾಸ್ ಕಂಪ್ಲೀಟೆಡ್. ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಏನಾಗಿದೆ? ಮುಕ್ತಾಯವಾಗಿದೆ. ಹಿಯರ್ ದ ಕಾಂಟ್ರಾಕ್ಟ್ ರಿಕ್ವೈರ್ಸ್ ದ ಟರ್ಮಿನೇಟೆಡ್ so that the provisions and the clauses mentioned in the contract are in ceases to the exist ಅಂತ ಹೇಳಿದ್ರೆ ಅಲ್ಲಿ ಏನಾಗಿದೆ, ನಾವೇನು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಮಾಡ್ಕೊಂಡಿರ್ತೀರಿ, ಆ ಕಾಂಟ್ರಾಕ್ಟಿನ ಟರ್ಮು, ಡ್ಯೂರೇಷನ್, ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿರ್ತೀರಿ, ಆ ಅಗ್ರಿಮೆಂಟ್ ಮುಗಿದ ಕೂಡಲೇ ನಾವೇನ್ ಮಾಡ್ತಾ ಇದೀವಿ? ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಕಾಂಟ್ರಾಕ್ಟ್ ಇಂದ ನಾವೇನ್ ಮಾಡ್ತಿದೀವಿ? ಹೊರ ಬರ್ತಾ ಇದೀರಿ. ಅದನ್ನ ಏನಂತ ಕರಿತೀವಿ ನಾವಿಲ್ಲಿ? ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ಕರಿತೀರಿ. ಆ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಮಾಡ್ಬೇಕಾದ್ರೆ there are many ways in which the contract has been discharged. ಯಾವ ರೀತಿ ನಾವು ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, by performance or tender, by the mutual consent, by subsequent impossibility, by operation of a law, and finally the breach. The breach ಅಂತಕ್ಕಂಥದ್ರ ಬಗ್ಗೆ ನಾವು ಆಲ್ರೆಡಿ ಕನ್ಕ್ಲೂಡ್ ಅನ್ನ ಮಾಡಿದಿರಿ. ಆ ಬ್ರೀಚ್ ಅನ್ನೋದನ್ನ ಕನ್ಕ್ಲೂಡ್ ಮಾಡಿದೀವಿ ಅಲ್ವಾ? ಈಗ ನಾವು ಬೈ ದ ಪರ್ಫಾರ್ಮೆನ್ಸ್ ಆರ್ ಎ ಟೆಂಡರ್ ಅನ್ನೋದನ್ನ ಗಮನಿಸೋಣ. ಹಿಯರ್ ದ ಪರ್ಫಾರ್ಮೆನ್ಸ್
The mode of discharge of a contract is made by the performance, that is where the parties have done whatever was contemplated under the contract. The contract comes to an end. Andre ಈಗ ನಾವು ಕಾಂಟ್ರಾಕ್ಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ಕನ್ಸ್ಟ್ರಕ್ಷನ್ ಆಫ್ ಅ ಬಿಲ್ಡಿಂಗ್, we have made to perform a construction of a building for a stipulated period of a floors. ಅಂದ್ರೆ ಇಷ್ಟು ಫ್ಲೋರ್ ನ ಇಷ್ಟು ಟೈಮ್ ನಾವು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿರ್ತೀರಿ. ಈಗ ನಾವು ಆ ಬಿಲ್ಡಿಂಗ್ ಅನ್ನ ಅಷ್ಟು ಫ್ಲೋರ್ ಕಟ್ಟಿದ ಕೂಡಲೇ ನಮ್ಮ ಪರ್ಫಾರ್ಮೆನ್ಸ್ ಏನಾದಂಗೆ ಮುಗದಂಗೆ. ಸೊ ನಮ್ಮ ಪರ್ಫಾರ್ಮೆನ್ಸ್ ಮುಗಿದ ಕೂಡಲೇ ನಾವೇನ್ ಮಾಡ್ತಾ ಇದೀವಿ, ದ ಕಾಂಟ್ರಾಕ್ಟ್ ಕಮ್ಸ್ ಟು ಅನ್ ಎಂಡ್ ಅಲ್ವಾ. ಆ ಕಾಂಟ್ರಾಕ್ಟ್ ಅಂತಕ್ಕಂಥದ್ದು ನಾವುಗಳು ಆ ಪರ್ಫಾರ್ಮೆನ್ಸ್ ಮುಗಿದ ಕೂಡಲೇ ಏನ್ ಮಾಡ್ತಾ ಇದೀವಿ, ಎಂಡ್ ಮಾಡ್ಕೊಳ್ತಾ ಇದೀವಿ. ನಮ್ಮ ಕಾರ್ಯವೈಖರಿ ಮುಗಿದ ತಕ್ಷಣ ನಾವೇನ್ ಮಾಡ್ತಿದೀವಿ, ಆ ಕಾಂಟ್ರಾಕ್ಟ್ ಅನ್ನ ವೈಂಡ್ ಅಪ್ ಅನ್ನ ಮಾಡ್ತೀವಿ. ಅದನ್ನ ಏನಂತ ಕರಿತೀವಿ, ಬೈ ದ ಪರ್ಫಾರ್ಮೆನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವಿಲ್ಲಿ. ಬೈ ದ ಪರ್ಫಾರ್ಮೆನ್ಸ್ ಅಂತ ಹೇಳಿ ನೋಡಿದಾಗ ನಾವು ಗಮನಿಸ್ಕೋಬಹುದು, ಹಿಯರ್ ಈ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬೇಕಾದ್ರೆ the performance here will be referred based on an offer to perform the respective promise. Unless such performances is completed, the contract is winded. Until and unless the performance is not yet completed, the contract is not yet winded. When the performance, what the promise is made by us, that promise is responsibly completed, automatically what we will do, we people will wind up the contract, we people will end the contract. ನೋಡಿ ಇಲ್ಲಿ ನಾನು ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀನಿ ನಾನು ನಿಮಗೆ ಇಲ್ಲಿ. thus A and B are the two persons. ಈಗ ಪರ್ಫಾರ್ಮೆನ್ಸ್ ಗೆ ಎಕ್ಸಾಂಪಲ್ ಇದು. A is a person contracts to sell his car to the B. A ಅಂತಕ್ಕಂತ ವ್ಯಕ್ತಿ ಬಿ ಅಂತಕ್ಕಂತ ವ್ಯಕ್ತಿಗೆ ಕಾರ್ ಅನ್ನ ಸೆಲ್ ಅನ್ನ ಮಾಡ್ತೀನಿ ಅಂತ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾನೆ ಫಾರ್ ದ rupees of 85,000. As soon as the car has delivery to B, the B pays to agreed price, that is the 85,000. The performance between both the parties is ended. ಈಗ ನಾನು ಎ, ನೀವು ಬಿ, ನಾನು ನಿಮ್ಮ ಜೊತೆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದ್ದೀನಿ ಏನಂತ, ಐ ವಿಲ್ ಪರ್ಫಾರ್ಮ್, ಐ ವಿಲ್ ಡೂ ಎ ವರ್ಕ್ ದಟ್ ಐ ಆಮ್ ಸೆಲ್ಲಿಂಗ್ ಮೈ ಕಾರ್, ನಾನು ನನ್ನ ಕಾರನ್ನ ಮಾರಾಟ ಮಾಡ್ತಾ ಇದ್ದೀನಿ ಅಂತ. ಸೊ ನನ್ನ ಪರ್ಫಾರ್ಮೆನ್ಸ್ ಯಾವಾಗ ಎಂಡ್ ಆಗತ್ತೆ, ನನ್ನ ಮತ್ತೆ ನಿಮ್ಮದು, ನಾನು ನಿಮ್ ಕಾರ್ ಡೆಲಿವರಿ ಕೊಟ್ಟು ನೀವು ನಮ್ಗೆ 85,000 ಪೇ ಮಾಡಿದ ಕೂಡಲೇ ವಾಟ್ ಇಟ್ ವಿಲ್ ಡೂ, ದ ಕಾಂಟ್ರಾಕ್ಟ್ ಬಿಟ್ವೀನ್ ಯು ಅಂಡ್ ಮೀ, ದ ಪರ್ಫಾರ್ಮೆನ್ಸ್ ವಿಲ್ ಬಿ ಎಂಡೆಡ್ ಅಲ್ವಾ. ಸೊ ಈ ರೀತಿ ಯಾವುದೇ ಕೆಲಸಕ್ಕಾಗಿರ್ಬೋದು, ಬೈ ದ ಪರ್ಫಾರ್ಮೆನ್ಸ್, ದ ವರ್ಕ್ ವಾಟ್ ಹಿ ಹ್ಯಾಸ್ ಕಂಪ್ಲೀಟೆಡ್ ಅಕಾರ್ಡಿಂಗ್ ಟು ದ ಅಗ್ರಿಮೆಂಟ್, ದ ಕಾಂಟ್ರಾಕ್ಟ್ ಈಸ್ completed. That is called as by performance. And the next called as by tender, by performance or tender ಅದು ಅಲ್ವಾ. ಈಗ ಟೆಂಡರಿನ ಮುಖಾಂತರ ಯಾವ ರೀತಿ ನಮಗೆ ಈ ಒಂದು ಪರ್ಫಾರ್ಮೆನ್ಸ್ ಕಂಪ್ಲೀಟ್ ಆಗ್ತಿದೆ. The offerer of performance or tender has the same effect. Tender ಅಷ್ಟೇ, ಪರ್ಫಾರ್ಮೆನ್ಸ್ ಅಷ್ಟೇ, ಸೇಮ್ ಎಫೆಕ್ಟ್. ಟೆಂಡರ್ ಬಿಡ್ಡಿಂಗ್, ಯಾವುದೋ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ನಾವು ಟೆಂಡರ್ ಅನ್ನ ತಗೊಂಡಿರ್ತೀರಿ. Here the promiser tenders the performance to his promisee, but the other party refuses to accept. The promiser stands discharge of his obligation. ಈಗ ನಾನ್ ನಿಮ್ಗೆ ಟೆಂಡರ್ ಅನ್ನ ಕೊಟ್ಟಿದ್ದೀನಿ ಏನಂತ, ಸೊ ನಾನು ಇಷ್ಟು ವರ್ಕ್ ಅನ್ನ ಕಂಪ್ಲೀಟ್ ಮಾಡ್ಕೊಡ್ತೀನಿ ನಿಮ್ಗೆ ಈ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಅಲ್ಲಿ ಅಂತ. ನೀವೇನಾದ್ರೂ ಆ ಟೆಂಡರ್ ನ ರೆಫ್ಯೂಸ್ ಮಾಡಿದ್ರು ಸಹ ನಾನು ಇಲ್ಲ, ನಿನ್ಗೋಸ್ಕರ ನಾನು ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿ ಮುಂದೆ ಹೋಗ್ಲಿಕ್ಕೆ ಆಗತ್ತಾ? ಇಲ್ಲ. ವೆನ್ ದ ಪ್ರಾಮಿಸಿ ಆರ್ ರೆಫ್ಯೂಸಸ್ ಟು ಅಕ್ಸೆಪ್ಟ್, ಈಗ ನೀವೇನ್ ಮಾಡಿದ್ರ, ಬೇಡ ನನಗೆ ಅಂತ ಹೇಳ್ಬಿಟ್ರೆ ಅಲ್ಲಿ ಏನಾಗತ್ತೆ, ಆ ಟೆಂಡರ್ ಇಲ್ಲ ನಿಮ್ಗೋಸ್ಕರ ಹಂಗೆ ಇಟ್ಕೊಂಡಿರ್ತಾರ, ಬಿಡ್ಡಿಂಗ್ ನಿಮ್ಗೋಸ್ಕರ ಹಂಗೆ ಇಟ್ಕೊಂಡಿರ್ತಾರ, ಇಲ್ಲ ಆ ಕಾಂಟ್ರಾಕ್ಟ್ ಅಂತಕ್ಕಂಥ ನಿಮ್ಮ ಮತ್ತೆ ಅವರ ಮಧ್ಯೆ ನೀವು ರೆಫ್ಯೂಸ್ ಮಾಡಿದ ಕೂಡ್ಲೇನೆ ಎಂಡ್ ಆಗತ್ತೆ. ಅಕ್ಸೆಪ್ಟ್ ಮಾಡಿದ್ರೆ ವರ್ಕ್ ಕಂಪ್ಲೀಟ್ ಆದ್ಮೇಲೆ ಎಂಡ್ ಆಗತ್ತೆ. ನೀವು ರೆಫ್ಯೂಸ್ ಅದನ್ನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ವರ್ಕ್ ತಗೊಳ್ಳೋದಕ್ಕಿಂತ ಮುಂಚೆನೆ ಏನಾಗತ್ತೆ, ಎಂಡ್ ಆಗತ್ತೆ. ದೆನ್ ದಿಸ್ is related to the by the performance and the tender. The next called as by mutual consent. By the mutual consent. ಇಲ್ಲಿ by the mutual consent ಅಂತ ಹೇಳಿ ನಾವು ತೆಗೆದುಕೊಂಡಾಗ ಇದನ್ನ ಮ್ಯೂಚುವಲ್ ಕನ್ಸೆಂಟ್ ಅಂತ ಅನ್ನೋದನ್ನ ನಾವು ಬೇಕಾದ್ರೆ ಬೈ ದ ಅಗ್ರಿಮೆಂಟ್ ಅಂತ ಹೇಳ್ಬಿಟ್ಟು ಬೇಕಾದ್ರೆ ತಗೊಳ್ಬಹುದು. ಡಿಸ್ಚಾರ್ಜ್ ಬೈ ಅಗ್ರಿಮೆಂಟ್. ಹಿಯರ್ ದ ಮ್ಯೂಚುವಲ್ ಕನ್ಸೆಂಟ್ ಅಂತ ಹೇಳಿದಾಗ
If the parties to a contract agrees to substitute a new contract for it or alter the original contract, or a contract may be terminated by mutual consent in following ways. ಈಗ ಮ್ಯೂಚುವಲ್ ಅಂತ ಹೇಳಿದ್ರೆ ಇಬ್ಬರ ಒಪ್ಪಂದಗಳ ಮುಖಾಂತರ ಅಗ್ರಿಮೆಂಟ್ ಏನಾಗ್ತಿದೆ, ಸ್ಟಾಪ್ ಆಗ್ತಿದೆ ಅಥವಾ ಡಿಸ್ಚಾರ್ಜ್ ಆಗ್ತಾ ಇದೆ. ಸೊ ಯಾವ ರೀತಿ ಅಂತ ಹೇಳಿದ್ರೆ, ಇಫ್ ದ ಪಾರ್ಟೀಸ್ ಟು ಅ ಕಾಂಟ್ರಾಕ್ಟ್ ಅಗ್ರೀಸ್ ಟು ಸಬ್ಸ್ಟಿಟ್ಯೂಟ್ ಎ ನ್ಯೂ ಕಾಂಟ್ರಾಕ್ಟ್, ನಾವಿಬ್ರು ಸೇರಿ ಹೊಸ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ಳೋಣ ಅಂತ ಹೋದಾಗ, ಸಬ್ಸ್ಟಿಟ್ಯೂಟ್ ಹುಡುಕೊಂಡಾಗ, ದ ಒರಿಜಿನಲ್ ಕಾಂಟ್ರಾಕ್ಟ್ ನೀಡ್ ಟು ಬಿ ಎಂಡೆಡ್. ಈ ಹಿಂದೆ ಇರ್ತಕ್ಕಂಥ ಕಾಂಟ್ರಾಕ್ಟ್ ಏನಾಗ್ತಿದೆ, ಇಬ್ಬರ ಒಪ್ಪಂದದಿಂದ ಡಿಸ್ಚಾರ್ಜ್ ಆಗ್ಬೇಕು. ಒರಿಜಿನಲ್ ಕಾಂಟ್ರಾಕ್ಟ್ ಇಸ್ ಡಿಸ್ಚಾರ್ಜ್ ವಾಟ್ ವಿ ಆರ್ ಆಲ್ರೆಡಿ ಮೇಡ್ ಇನ್ ಎ ಪ್ರೀವಿಯಸ್ ಡೇಸ್. ಈ ಹಿಂದೆ ಮಾಡಿರ್ತಕ್ಕಂತಹ ಪ್ರೀವಿಯಸ್ ಅಲ್ಲಿ ಇರ್ತಕ್ಕಂತಹ ಕಾಂಟ್ರಾಕ್ಟ್ ಅನ್ನ ಏನ್ ಮಾಡ್ತೀವಿ ನಾವು, ಎಂಡ್ ಮಾಡ್ತೀವಿ. ಎಂಡ್ ಮಾಡಿ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಇರ್ತಕ್ಕಂಥ ಕಾಂಟ್ರಾಕ್ಟ್, ಹೊಸದಾಗಿರ್ತಕ್ಕಂತಹ ಮ್ಯೂಚುವಲ್ ಅಗ್ರಿಮೆಂಟ್ ಅಲ್ಲಿ ಬರ್ತಕ್ಕಂತಹ ಕಾಂಟ್ರಾಕ್ಟ್ ಅನ್ನ ನಾವೇನ್ ಮಾಡ್ತೀವಿ, ಕೈಗೆತ್ಕೊಳ್ತೀವಿ. ಸೊ ಮ್ಯೂಚುವಲ್ ಆಗಿ ನಾವುಗಳು ಕಾಂಟ್ರಾಕ್ಟ್ ಗೆ ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ಯಾವ ರೀತಿ ಒಳಗಾಗ್ತೀವಿ ಅಂತ ಹೇಳಿದ್ದನ್ನ ಗಮನಿಸಿದ್ರೆ, there are different mutual consents, mutual internal understanding between one person to another person in discharging of an old agreement and committing for a new agreement. ಈ ನಾವಿಬ್ರು ಒಪ್ಕೊಂಡು ಹಳೆ ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡಿ ನಾವು ಬೇಕಾದ್ರೆ ಟರ್ಮಿನೇಟ್ ಮಾಡ್ಕೊಂಡು ಏನ್ ಮಾಡ್ಬೋದು, ಹೊಸ ಕಾಂಟ್ರಾಕ್ಟ್ ಹೋಗ್ಬೋದು. ಮ್ಯೂಚುವಲ್ ಆಗಿ ಅಂದ್ರೆ ಟರ್ಮಿನೇಟ್, ಚೇಂಜಸ್ ಮಾಡ್ಕೋಬಹುದು ಅಂತ ಅರ್ಥ. ಮ್ಯೂಚುವಲ್ ಕನ್ಸೆಂಟ್ ಅಂದ್ರೆ ಇಬ್ಬರ ಒಪ್ಪಂದದಿಂದ ಕಾಂಟ್ರಾಕ್ಟ್ ಅನ್ನ ಸ್ಟಾಪ್ ಮಾಡಬಹುದು. ಸೊ ಸ್ಟಾಪ್ ಮಾಡೋದು ಯಾವ ರೀತಿ ಅಂತ ಹೇಳಿದ್ರೆ, ನೋವಿಯೇಷನ್, ರಿಸಿಷನ್, ಆಲ್ಟ್ರೇಷನ್, ರೆಮಿಷನ್, ವೇಯರ್, ಮರ್ಜರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಇಷ್ಟು ವೇಸ್ ಅಲ್ಲಿ ನಾವು ಮ್ಯೂಚುವಲ್ ಆಗಿ ಏನ್ ಮಾಡ್ಬೋದು, ಹೊಸ ಕಾಂಟ್ರಾಕ್ಟ್ ಗೆ ಒಳಗಾಗಬಹುದು. ಸೊ ವಾಟ್ ಡು ಯು ಮೀನ್ ಬೈ ನೋವಿಯೇಷನ್? ದ ನೋವಿಯೇಷನ್ ಮೀನ್ಸ್ ಸಬ್ಸ್ಟಿಟ್ಯೂಷನ್ ಆಫ್ ಎ ನ್ಯೂ ಕಾಂಟ್ರಾಕ್ಟ್ ಫಾರ್ ದ ಒರಿಜಿನಲ್ ಒನ್. ಈಗ ಆಲ್ರೆಡಿ ನಮ್ಮ ಹತ್ರ ಏನು ಹೊಸ ಒರಿಜಿನಲ್ ಕಾಂಟ್ರಾಕ್ಟ್ ಇರುತ್ತೆ ಅದರ ಬದಲಾಗಿ ಸಬ್ಸ್ಟಿಟ್ಯೂಟ್ ಅಂತ ಹೇಳಿದ್ರೆ ರೀಪ್ಲೇಸಿಂಗ್ ಎ ಪಾರ್ಟಿ ಟು ಅನ್ ಅಗ್ರಿಮೆಂಟ್ ವಿತ್ ಎ ನ್ಯೂ ಪಾರ್ಟಿ ಅಂತ ಹೇಳ್ಬಿಟ್ಟು ಬೇಕಾದ್ರೆ ತಗೊಳ್ಬಹುದು. ಈಗ ನಾನು ಮತ್ತೆ ನೀವು ಕಾಂಟ್ರಾಕ್ಟ್ ಅಲ್ಲಿ ಇದೀವಿ, ನನ್ನ ಪ್ಲೇಸ್ ಅಲ್ಲಿ ನೀವು ಬೇಕಾದ್ರೆ, ನೀವು ಕಾಂಟ್ರಾಕ್ಟರ್ ಆಗಿ ನಾನು ಕಾಂಟ್ರಾಕ್ಟಿ ಆದ್ರೆ, ನನ್ನ ಪ್ಲೇಸ್ ಅಲ್ಲಿ ನನ್ನನ್ನ ತೆಗೆದು ಹೊಸ ಪಾರ್ಟಿಯನ್ನ ಕಾಂಟ್ರಾಕ್ಟ್ ಗೆ ತಗೊಳ್ಬಹುದು ಮ್ಯೂಚುವಲ್ ಕನ್ಸೆಂಟಿನ ಮುಖಾಂತರ. ನಾನು ನೀನು ಮಾತಾಡಿ ನೀನ್ ಬೇಡ ಅಂತ ಹೇಳಿದ್ರೆ ಓಕೆ ಅಂತ ಹೇಳಿ ಅವನು ಡಿಸ್ಚಾರ್ಜ್ ಮಾಡ್ಕೊಂಡಾಗ ನನ್ನ ಪ್ಲೇಸ್ಗೆ ಏನ್ ಮಾಡ್ಬೋದು, ಬೇರೆ ಒಬ್ಬ ವ್ಯಕ್ತಿಯನ್ನ ನಾವು ಕಾಂಟ್ರಾಕ್ಟ್ ಗೆ ತಗೊಳ್ಬಹುದು. ಸಬ್ಸ್ಟಿಟ್ಯೂಟ್ ಅಂದ್ರೆ ಅವನ ಬದಲಾಗಿ ಬೇರೆ ಒಬ್ಬ ವ್ಯಕ್ತಿಯನ್ನ ಕಾಂಟ್ರಾಕ್ಟ್ ಗೆ ತಗೊಳ್ತಕ್ಕಂಥದ್ದನ್ನ ನೋವಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಆರ್ ಅದರ ಬದಲು ದ ನ್ಯೂ ಕಾಂಟ್ರಾಕ್ಟ್ ಮೇ ಬಿ ಸಬ್ಸ್ಟಿಟ್ಯೂಟೆಡ್ enter between the same parties or between the different parties based on the consideration of discharge of a old contract. ಹೊಸ ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡಿ ಹೊಸದಾಗಿ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಕಾಂಟ್ರಾಕ್ಟ್ ಬೇಕಾದ್ರೂ ಮಾಡ್ಕೋಬಹುದು, ಅಥವಾ ಆ ವ್ಯಕ್ತಿಯ ಸ್ಥಾನದಲ್ಲಿ ಹೊಸ ವ್ಯಕ್ತಿಯನ್ನ ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಅನ್ನ ಮಾಡ್ಕೊಂಡು ಮ್ಯೂಚುವಲ್ ಕನ್ಸೆಂಟ್ ಅಲ್ಲಿ ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡಿ ಹೊಸ ಕಾಂಟ್ರಾಕ್ಟ್ ಗೆ ಹೋಗ್ತಕ್ಕಂಥದ್ದನ್ನ ನೋವಿಯೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. Then rescission. The rescission means cancellation of all or some of the terms and conditions in a contract where the parties mutually decided to cancel the terms of the contract. ಈಗ A and B ನಾನು ನೀವೇ ತಗೊಳ್ಳೋಣ, ನೋವಿಯೇಷನ್ ಅಲ್ಲಿ ಹೊಸದಾಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ, ಬಟ್ ಆದರೆ ರಿಸಿಷನ್ ಅಲ್ಲಿ we both are coming together, deciding together or taking some of the decisions to cancel the terms and conditions what are there in a contract. ನಮ್ಮಲ್ಲಿರ್ತಕ್ಕಂತಹ ಕಾಂಟ್ರಾಕ್ಟ್ ಅಲ್ಲಿ ಇರ್ತಕ್ಕಂತಹ ಕೆಲವು ಟರ್ಮ್ಸ್ ಕಂಡೀಷನ್ಸ್ ಅನ್ನ ಅಥವಾ ಕಾಂಟ್ರಾಕ್ಟ್ ಅನ್ನೇ ಕ್ಯಾನ್ಸಲೇಷನ್ ಅನ್ನ ಮಾಡ್ತಕ್ಕಂಥದ್ದನ್ನ ರಿಸಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ದ ಆಬ್ಲಿಗೇಷನ್ಸ್ ಆಫ್ ದ ಪಾರ್ಟೀಸ್ ಅಂಡರ್ ದೇರ್ ಟರ್ಮಿನೇಟೆಡ್ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಮಾತುಕತೆಗಳನ್ನ ಮಾತಾಡಿ ನಾವೇನ್ ಮಾಡ್ತಿದೀವಿ, ಏನನ್ನ ಕ್ಯಾನ್ಸಲ್ ಮಾಡ್ಕೊಳ್ತಾ ಇದೀವಿ, ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಕ್ಯಾನ್ಸಲೇಷನ್ ಆಫ್ ಆಲ್ ಆರ್ ಸಮ್ ಆಫ್ ದ ಟರ್ಮ್ಸ್ ಆಫ್ ದ ಕಾಂಟ್ರಾಕ್ಟ್.
ನಮ್ಮಲ್ಲಿ ಇರ್ತಕ್ಕಂತ ಕಾಂಟ್ರಾಕ್ಟ್ ಅಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಕಂಡೀಷನ್ಸ್ ಅನ್ನ ರೂಲ್ಸ್ ಅನ್ನ ಕ್ಯಾನ್ಸಲ್ ಮಾಡಬಹುದು ಎಲ್ಲವನ್ನು, ಅಥವಾ ಕೆಲವು ರೂಲ್ಸ್ ಅನ್ನ ರೆಗ್ಯುಲೇಷನ್ಸ್ ಅನ್ನ ನಾವೇನ್ ಮಾಡ್ಬೋದು ಕ್ಯಾನ್ಸಲ್ ಅನ್ನ ಮಾಡಬಹುದು. ಅದನ್ನ ರಿಸಿಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. The next alteration, the name is only indicating that is alteration is nothing but called as a changing ಅಂತ ಅರ್ಥ. Altering ಅಂತ ಹೇಳಿದ್ರೆ coming to the mutual consent, internal understanding or coordination between the two parties. Some of the terms and conditions are the process can be altered in a contract. If the parties mutually agree to change certain terms of the contract, it has the effect of terminating the original contract. ಹೇಳಿದ್ರೆ ಮ್ಯೂಚುವಲ್ ಆಗಿ ಪಾರ್ಟೀಸಿನ ಮಧ್ಯೆ ಕೂತು ಡಿಸೈಡ್ ಅನ್ನ ಮಾಡಿ ನಾವು ಬೇಕಾದ್ರೆ ಏನ್ ಮಾಡ್ಬೋದು ಆಲ್ಟರೇಷನ್ ಅನ್ನ ಮಾಡ್ತಕ್ಕಂಥದ್ದು, ಚೇಂಜಸ್ ಅನ್ನ ಮಾಡ್ಕೋಬಹುದು. ಅದನ್ನ ನಾವುಗಳು ಆಲ್ಟರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಕಾರ್ಡಿಂಗ್ ಟು ದ ಸೆಕ್ಷನ್ 43 ನ ಪ್ರಕಾರ ನಾವು ಕಾಂಟ್ರಾಕ್ಟ್ ಅನ್ನ ಬೇಕಾದ್ರೆ ಡಿಸ್ಚಾರ್ಜ್ ಮಾಡಿ ಏನಾದ್ರೂ ಚೇಂಜಸ್ ಬೇಕಿದ್ರು ಮಾಡ್ಕೋಬಹುದು. ಅದನ್ನ ಆಲ್ಟರೇಷನ್. In a remission, according to section 63 prakara, remission is the acceptance of lesser sum than what was the contracted for or lesser fulfillment of the promise made. ಕೆಲವು ಸತಿ ನಾವು ಅನ್ಕೊಂಡು ಒಂದು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತೀವಿ, ಆ ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿದೀವಿ, ಆ ಕಾಂಟ್ರಾಕ್ಟ್ ಅಲ್ಲಿ ಆಗಿರ್ತಕ್ಕಂಥ ಅಶ್ಯೂರ್ಡ್ ಅಮೌಂಟ್ ಗಿಂತ ಲೆಸ್ಸರ್ ಅಮೌಂಟ್ ಗೆ ನಾವು ಕೆಲವು ಸತಿ ಒಪ್ಕೊಂಡು ಅಥವಾ ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ನಾವು ಅನ್ಕೊಂಡಿರೋದೇ ಒಂದು, ಈಗ ಲೆಸ್ಸರ್ ಅಮೌಂಟ್ ಆಗಿದೆ, ಆದ್ರಿಂದ ನಾವೇನ್ ಫುಲ್ಫಿಲ್ ಆಗ್ತಿಲ್ಲ ನಿಮ್ ಕೈಯಲ್ಲಿ ಪ್ರಾಮಿಸ್, ಆದ್ರಿಂದ ಕಾಂಟ್ರಾಕ್ಟ್ ಅನ್ನ ಏನ್ ಮಾಡ್ತೀವಿ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ತೀವಿ, ಕ್ಯಾನ್ಸಲೇಷನ್ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಳಿ ರೆಮಿಷನ್ ಮಾಡ್ಕೋಬಹುದು. ದೆನ್ ವೇವರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ವೇವರ್ ಅಂತ ಹೇಳಿ ನಾವು ತಗೊಂಡಾಗ ವಾಟ್ ಡು ಯು ಮೀನ್ ಬೈ ಅಂತ ಹೇಳಿ ನೋಡಿದ್ರೆ, ಸರೆಂಡರ್ ಆಫ್ ಸಮ್ ನೌನ್ ರೈಟ್ ಆರ್ ಪ್ರಿವಿಲೇಜಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಸರೆಂಡರ್ ಮಾಡ್ಬಿಡ್ತಕ್ಕಂಥದ್ದು. ವೇರ್ ಅಂತ ಹೇಳಿದ್ರೆ ಸರೆಂಡರ್ ಅಂತ ಹೇಳಿದ್ರೆ ದ ಪರ್ಸನ್ ಏನು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಂಡಿರ್ತಾನೆ, ಲೀಗಲ್ ರೈಟ್ ನಾರ್ಮಲಿ ಎವ್ರಿಬಡಿ ಇಲ್ದೇ ಇದ್ದಾಗ, ರೈಟ್ಸ್ ನೀವು ನೋಡಿಸದೇ ಇದ್ದಾಗ, ಆ ಸಂದರ್ಭದಲ್ಲಿ ನಾವೇನ್ ಮಾಡ್ತಾ ಇದೀವಿ, ದ ರೈಟ್ಸ್ ಅಂಡರ್ ದ ಕಾಂಟ್ರಾಕ್ಟ್ ಆಕ್ಟ್ ಅನ್ನೋದನ್ನ ರಿಲೀಸ್ ಆಗಿ ಆಬ್ಲಿಗೇಷನ್ಸ್ ಅನ್ನ ತೆಗೆದುಕೊಂಡು ನಾವೇನ್ ಮಾಡ್ತಿದೀವಿ, ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಅನ್ನ ಮಾಡ್ಬಿಡ್ತೀವಿ ಅಂತ ಹೇಳಿದ್ರೆ ಸರೆಂಡರ್ ಆಫ್ ಸಮ್ ನೌನ್ ಅಂದ್ರೆ ನಮ್ಗೆ ತಿಳಿದಿರ್ತಕ್ಕಂತ ಕೆಲವು ಹಕ್ಕುಗಳನ್ನ ಏನ್ ಮಾಡ್ತಿದೀವಿ ನಾವು ವೈಂಡ್ ಅಪ್ ಅನ್ನ ಮಾಡ್ಬಿಡ್ತಕ್ಕಂಥದ್ದು. ಇನ್ನ ಮರ್ಜರ್ ಅಂತ ಹೇಳಿ ತಗೊಂಡಾಗ, ಎ ಕಾಂಟ್ರಾಕ್ಟ್ ಇಸ್ ಸೆಟ್ ಟು ಬಿ ಮರ್ಜ್ಡ್ ಅಂತ ಹೇಳಿದ್ರೆ ಕಂಬೈನಿಂಗ್ ಆಫ್ 2 or more contracts taken place right according to the superior rights ಅಂತ ಹೇಳಿದ್ರೆ ಇಬ್ಬರು ಸೇರ್ಕೊಂಡು ಅಥವಾ 2 ಅಥವಾ ಹಲವು ಕಾಂಟ್ರಾಕ್ಟ್ಗಳು ಏನ್ ಮಾಡ್ತಕ್ಕಂಥದ್ದು ಒಟ್ಟಿಗೆ ಅಂತ ಹೇಳಿದ್ರೆ, ನಾವು ಸುಪೀರಿಯರ್ ರೈಟ್ ಇರ್ತಕ್ಕಂಥವನು ಇನ್ಫೀರಿಯಾರಿಟಿ ರೈಟ್ ಇರ್ತಕ್ಕಂಥವ್ರನ್ನ ಮರ್ಜ್ ಮಾಡ್ಕೊಂಡು ಒಟ್ಟಿಗೆ ಸೇರಿಸ್ಕೊಂಡು, ಅಥವಾ ನಾವು ಬೇರೆ ಕಾಂಟ್ರಾಕ್ಟ್ ಜೊತೆ ಸೇರ್ಕೊಂಡು ನಾವೇನ್ ಮಾಡ್ಬೋದು ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡಬಹುದು. ನೋಡಿ, ಮರ್ಜರ್ಗೆ ಎಕ್ಸಾಂಪಲ್ ಅನ್ನ ನಾನು ಮೆನ್ಷನ್ ಮಾಡ್ತೀನಿ. ಎ ಪರ್ಚೇಸಸ್ ಎ ಹೌಸ್ ವಿಚ್ ವಾಸ್ ಹ್ಯಾವಿಂಗ್ ಆನ್ ಲೀಸ್. His right of lease is inferior to the right of a owner. ಫಸ್ಟ್ ಏನ್ ಮಾಡಿದ್ದ ಅವನು, ಆ ಒಂದು ಮನೆಯಲ್ಲಿ ಯಾವುದೇ ರೀತಿಯಾದಂತ ಓನರ್ಶಿಪ್ ಇರ್ಲಿಲ್ಲ. ಈ ಮರ್ಜರ್ ಮಾಡ್ಕೊಂಡು ಏನು ಲೀಸಿ ಇರ್ತಕ್ಕಂಥವ್ನ ಏನಾದ ಪರ್ಚೇಸ್ ಆಗಿ ಓನರ್ ಆದ. ಈ ಲೀಸ್ ಇದ್ದಾಗ ಅವನು ಇನ್ಫೀರಿಯರ್ ರೈಟ್ ಇತ್ತು, ಅವನ್ ಓನರ್ ಆದಾಗ ಏನಾಯ್ತು, ಅವನ ರೈಟ್ ಏನಾಯ್ತು, ರೈಟ್ ಅಂತಕ್ಕಂಥದ್ದು ಮರ್ಜರ್ ಆದಾಗ ಸುಪೀರಿಯರ್ ರೈಟ್ ಆಯ್ತು, ಹಕ್ಕು ಅವನು ಚಲಾಯಿಸ್ತಕ್ಕಂಥವನ ಆದ. ಆ ಡಿಸ್ಚಾರ್ಜ್ ಆಫ್ ಎ ಕಾಂಟ್ರಾಕ್ಟ್ ಏನಾಯ್ತು, ಲೀಸ್ ಕಾಂಟ್ರಾಕ್ಟ್ ಹೋಗಿ ಓನರ್ ಆದ, ಅದನ್ನ ಮರ್ಜರ್ ಅಂತ ಹೇಳ್ಬಿಟ್ಟು ತಗೊಳ್ತೀವಿ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಈ ಒಂದು ಮ್ಯೂಚುವಲ್ ಕನ್ಸೆಂಟ್ ಇಬ್ಬರ ಒಂದು ಕನ್ಸೆಂಟಿನ ಮುಖಾಂತರ ನಾವೇನ್ ಮಾಡ್ಬೋದು ಕಾಂಟ್ರಾಕ್ಟ್ಗೆ ಒಳಗ ಅಥವಾ ಡಿಸ್ಚಾರ್ಜ್ ಆಗಬಹುದು. ದ ನೆಕ್ಸ್ಟ್
by subsequent impossibilities ಅಂತ ಹೇಳಿದ್ರೆ the impossibility in a contract ಅಂತ ಹೇಳಿದ್ರೆ either the inherent in transaction or it may be introduced later by the change of certain circumstances based on material of a contract ಅಂತ ಹೇಳಿದ್ರೆ ಈ ಸಬ್ಸಿಕ್ವೆಂಟ್ ಅಂತ ಹೇಳಿ ನಾವು ತೆಗೆದುಕೊಂಡಾಗ ಕಾಂಟ್ರಾಕ್ಟ್ ಅನ್ನ ಮಾಡಿಕೊಂಡಾಗ ನಾವುಗಳು ಈ ಲ್ಯಾಪ್ಸ್ ಆಫ್ ಟೈಮ್ ಆಗಿರ್ಬೋದು ಅಥವಾ ಕೆಲವು ಸಂದರ್ಭಗಳಲ್ಲಿ ಕೆಲವು ಮೆಟೀರಿಯಲ್ ಸರ್ಕಮ್ಸ್ಟೆನ್ಸಸ್ ಬೌಂಡ್ರೀಸ್ ಚೇಂಜ್ ಆದಾಗ ನಮ್ಮ ವೇ ಆಫ್ ಬಿಹೇವಿಯರ್ ಚೇಂಜ್ ಆದಾಗ ಆ ಟ್ರಾನ್ಸಾಕ್ಷನ್ಸ್ ಚೇಂಜ್ ಆದಾಗ ನಾವೇನ್ ಮಾಡ್ತೀವಿ ಕಾಂಟ್ರಾಕ್ಟ್ ಅನ್ನ ಇಂಪಾಸಿಬಲ್ ಆಗಿ ಸಬ್ಸಿಕ್ವೆಂಟ್ ಆಗಿ ನಾವು ಕ್ಲೋಸ್ ಅನ್ನ ಡಿಸ್ಚಾರ್ಜ್ ಅನ್ನ ತಗೊಂಡ್ಬಿಡ್ತೀವಿ. ಜಸ್ಟ್ impossibility in a contract may either be inherent in the transaction. ನಾವು ಅನ್ಕೊಂಡಿರ್ತಕ್ಕಂತಹ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಏನಾದ್ರೂ ಏರುಪೇರಾದಾಗ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ಬೋದು. And finally, by operation of law, the discharge of the contract will be done by the operation of a law. ಕಾನೂನಿನ ಪ್ರಕಾರ ಕೆಲವು ಸಂದರ್ಭಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಕಾಂಟ್ರಾಕ್ಟ್ ಅನ್ನ ಲ್ಯಾಪ್ಸ್ ಅಥವಾ ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡ್ತಾ ಇದೀವಿ. ಯಾವ ರೀತಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬೈ ಡೆತ್, ಈ ಕಾನೂನಿನ ಪ್ರಕಾರ ಇಬ್ಬರ ವ್ಯಕ್ತಿಗಳ ನಡುವೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದೀವಿ ನಾವು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸತ್ರೆ ಮತ್ತೊಬ್ಬ ವ್ಯಕ್ತಿ ಡೆತ್ ಅಲ್ವಾ, ಡೆತ್ ಆಗಿದ್ದಾನೆ ಅಂತ ಹೇಳಿದ್ರೆ ಆ ಕಾಂಟ್ರಾಕ್ಟ್ ಮತ್ತೆ ಮುಂದುವರ್ಸ್ಲಿಕ್ಕೆ ಸಾಧ್ಯನಾ? ಇಲ್ಲ. ಡೆತ್ ಆಫ್ ದ ಪ್ರಾಮಿಸರ್ ರಿಸಲ್ಟ್ಸ್ ಇನ್ ಟರ್ಮಿನೇಷನ್ ಆಫ್ ಎ ಕಾಂಟ್ರಾಕ್ಟ್. ಒಬ್ಬ ವ್ಯಕ್ತಿ ಸತ್ರೆ ನಾವೇನ್ ಮಾಡ್ಬೋದು, ಕಾಂಟ್ರಾಕ್ಟ್ ಅಂತಕ್ಕಂಥದ್ದನ್ನ ನಿಲ್ಲಿಸ್ಬಿಡ್ತೀವಿ. ಇನ್ನು ಇನ್ಸಾಲ್ವೆನ್ಸಿ, the Insolvency Act provides that the discharge of a contract under some circumstances ಅಂತ ಹೇಳಿದ್ರೆ where the order of a discharge is passed by the insolvency court. ಕೋರ್ಟ್ ಏನಾದ್ರೂ ನೀವು ಇರ್ತಕ್ಕಂತಹ ಕಾಂಟ್ರಾಕ್ಟ್ ಸರಿ ಇಲ್ಲ, ನೀವು ವಾಪಸ್ ತಗೋಬಹುದು, ಆ ವ್ಯಕ್ತಿಯ ಜೊತೆ ಮಾಡಂಗಿಲ್ಲ ಅಂತ ಹೇಳಿದ್ರೆ ಅಂತ ಸಂದರ್ಭದಲ್ಲಿ ನಾವೇನ್ ಮಾಡ್ಬೋದು, ಕಾಂಟ್ರಾಕ್ಟ್ ಅನ್ನ ಕಾನೂನಿನ ಪ್ರಕಾರ ಕ್ಲೋಸ್ ಮಾಡ್ಬೋದು. ಬೈ ಮರ್ಜರ್, ಅಲ್ಲಿ ಇಬ್ರು ಒಪ್ಕೊಂಡು ಮಾಡಿದ್ವಿ, ಇಲ್ಲೂ ಸಹ the discharge agreement wind up between the same parties when a new contract has been entered. ಹೈಯರ್ ಡಿಗ್ರಿ ಇದ್ದು ಅಲ್ಲಿ ಹೊಸದಾಗಿ ಕಾಂಟ್ರಾಕ್ಟ್ ಗೆ ಬಂದಾಗ ರೈಟ್ ಆಫ್ ಆರ್ಡಿನರಿ ಕಾಂಟ್ರಾಕ್ಟ್ ವಿಲ್ ಬಿ ಮರ್ಜ್ಡ್ ಟು ದ ಅದರ್ ಕಾಂಟ್ರಾಕ್ಟರ್ ಮುಖಾಂತರ ಕಾನೂನಿನ ಪ್ರಕಾರ ನಾವೇನ್ ಮಾಡ್ಬೋದು, ಡಿಸ್ಚಾರ್ಜ್ ಅನ್ನ ಮಾಡಬಹುದು. ದೆನ್ ಬೈ ದ ಆಥರೈಸ್ಡ್ ಆಲ್ಟರೇಷನ್ ಇನ್ ಅ ರಿಟರ್ನ್ ಡಾಕ್ಯುಮೆಂಟ್, ನಾವು ಬರಹದಲ್ಲಿ ಇಟ್ಕೊಂಡು ಕಾನೂನಿನ ಪ್ರಕಾರ ಆಲ್ಟರೇಷನ್ ಅಂತ ಬಂದಾಗ where the parties alters the terms and conditions in a contract, ಅಂತ ಸಂದರ್ಭದಲ್ಲಿ ಬೇಕಾದ್ರೂ ನಾವು ಕಾಂಟ್ರಾಕ್ಟ್ ಅನ್ನ ಏನ್ ಮಾಡ್ಬೋದು, ಕಾನೂನಿನ ಪ್ರಕಾರ ನಾವು ಬರಹದಲ್ಲಿ ಇಟ್ಕೊಂಡು ಕಾಂಟ್ರಾಕ್ಟ್ ಅನ್ನ ಡಿಸ್ಚಾರ್ಜ್ ಮಾಡಬಹುದು. ಸೊ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿ ಸತ್ರೆ ಮಾಡ್ತೀವಿ, ಇನ್ಸಾಲ್ವೆನ್ಸಿ ಆದ್ರೆ ಮಾಡ್ತೀವಿ, ಮರ್ಜರ್ ಆಗಿ ಮಾಡ್ಕೊಳ್ತೀವಿ, ಅಂಡ್ ಫೈನಲಿ ದ ಆಲ್ಟರೇಷನ್ ಮುಖಾಂತರ ಏನ್ ಮಾಡ್ತೀವಿ, ನಾವುಗಳು ಕಾಂಟ್ರಾಕ್ಟ್ ಅನ್ನ ಮರ್ಜ್ ಮಾಡ್ಕೊಂಡ್ಬಿಡ್ತೀವಿ ಅಥವಾ ಡಿಸ್ಚಾರ್ಜ್ ಮಾಡ್ಕೊಂಡ್ಬಿಡ್ತೀರಿ, ಕ್ಲೋಸ್ ಮಾಡ್ತೀರಿ ಕಾಂಟ್ರಾಕ್ಟ್ ಅನ್ನ. ಅದೇ ರೀತಿ ಬ್ರೀಚ್, ಆ ಬ್ರೀಚ್ ಮುಖಾಂತರ ಅಂತ ಹೇಳ್ಬಿಟ್ಟು ನಾವು ಆಂಟಿಸಿಪೇಟರಿ ಬ್ರೀಚ್ ಮತ್ತೆ ಆಕ್ಚುಯಲ್ ಬ್ರೀಚ್ ಅಂತ ಹೇಳ್ಬಿಟ್ಟು ಸಹ ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸೊ ಅದೇ ರೀತಿ ನಾವುಗಳು ಇಲ್ಲಿ ಕಾಂಟ್ರಾಕ್ಟ್ ಅನ್ನ ವೈಂಡ್ ಅಪ್ ಅನ್ನ ಅಥವಾ ಡಿಸ್ಚಾರ್ಜ್ ಅನ್ನ ಮಾಡ್ಕೊಳ್ತೀವಿ. ಸೊ ಹಿಯರ್ ದ ಕಾಂಟ್ರಾಕ್ಟ್ ಇಸ್ ಸೆಟ್ ಟು ಬಿ ಡಿಸ್ಚಾರ್ಜ್ಡ್ ಅಂತ ಹೇಳಿದಾಗ ರೈಟ್ಸ್ ಆಬ್ಲಿಗೇಷನ್ಸ್ ಟರ್ಮಿನೇಟ್ ಆಗಿ ರಿಲೇಶನ್ಶಿಪ್ ಕಾಂಟ್ರಾಕ್ಚುಯಲ್ ಕೆಪಾಸಿಟಿಯನ್ನ ನೋಡ್ಕೊಂಡು ನಾವು ಕಾಂಟ್ರಾಕ್ಟ್ ಅನ್ನ ಏನ್ ಮಾಡ್ತೀವಿ, ಡಿಸ್ಚಾರ್ಜ್ ಅನ್ನ ಮಾಡ್ತೀವಿ. ಸೊ ಈ ರೀತಿ ನಾವು ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತೀವಿ. ಕಾಂಟ್ರಾಕ್ಟ್ ಅಲ್ಲಿ ನಾವುಗಳು ಪ್ರಾವಿಷನ್ಸ್ ಅನ್ನ ನೋಡ್ತೀವಿ ಅಥವಾ ವೈಲೇಷನ್ ಅನ್ನ ನೋಡ್ತೀವಿ, ಟೈಪ್ಸ್ ಅನ್ನ ನೋಡಿದ್ವಿ, ಎಸೆನ್ಷಿಯಲ್ಸ್ ಅನ್ನ ನೋಡಿದ್ವಿ. ಈ ರೀತಿ ನಾವು ಯಾರ ಜೊತೆ ಕಾಂಟ್ರಾಕ್ಟ್ ಮಾಡ್ಕೋಬೇಕು ಮಾಡ್ಕೋಬಾರ್ದು ಅನ್ನೋದನ್ನ ಗಮನಿಸ್ತೀವಿ. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಕಾಂಟ್ರಾಕ್ಟ್ ಅನ್ನ ಮಾಡ್ಕೊಳ್ತಾ ಹೋಗ್ತೀವಿ ಮಕ್ಕಳ. ಸೊ ಇಲ್ಲಿಗೆ ಪಾರ್ಟ್ ಎ ಕಾಂಟ್ರಾಕ್ಟ್ ಆಕ್ಟ್ ಆಫ್ 1872 ನ ಪ್ರಕಾರ ಕಾಂಟ್ರಾಕ್ಟ್ ಅನ್ನೋದನ್ನ ಮುಗಿಸಿದ್ವಿ. ಸೊ ದ ಕಾನ್ಸೆಪ್ಟ್ ವಿ ಆರ್ ಆಲ್ರೆಡಿ ಡಿಸ್ಕಸ್ಡ್ ಇನ್ ಅ ಕಾಂಟ್ರಾಕ್ಚುಯಲ್ ಆಕ್ಟ್ ಅನ್ನೋದನ್ನ ಗಮನಿಸಿದ್ರೆ ಮೀನಿಂಗ್, ಟೈಪ್ಸ್, essentials in offer, acceptance, contractual capacity of the parties, free consent, then after that various modes of discharge of a contract ಈಗ ಮಾಡಿರ್ತಕ್ಕಂಥದ್ದು, breach of contract, remedies for breach of contract. ಓಕೆನಾ?
ಸೊ ಇಲ್ಲಿಗೆ ಕಾಂಟ್ರಾಕ್ಟ್ ವೈಂಡ್ ಅಪ್ ಆಗುತ್ತೆ. ನೆಕ್ಸ್ಟ್ ನಾವು ಯಾವ್ದಕ್ಕೆ ಹೋಗ್ತೀವಿ? ಸೇಲ್ ಆಫ್ ಗೂಡ್ಸ್ ಆಕ್ಟ್ ಹೋಗ್ತೀವಿ. ಸೊ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. I will be here to clarify your doubts, my dear children. I'll wind up now. I'll be with you in next upcoming recording, that is called as Introduction to the Sale of Goods Act. ಇಲ್ಲಿಗೆ ನಾವು 1.5 ಚಾಪ್ಟರ್ ಮುಗಿಸಿದೀವಿ ಅಂತ ಹೇಳಿದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಮಾರ್ಕ್ಸ್ ಪಾಯಿಂಟ್ ಆಫ್ ವ್ಯೂ ನೋಡಿದ್ದೆ ಆದ್ರೆ ಮಕ್ಕಳ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು, ಪಾರ್ಟ್ ಎ ಸೆಕೆಂಡ್ ಚಾಪ್ಟರ್ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ 14 ಮಾರ್ಕ್ಸ್ ಒಂದು, 2 ಮಾರ್ಕ್ಸ್ ಒಂದು ಅಂತ ಹೇಳಿದ್ರೆ ಈಗ ನಾವು 14 ಪ್ಲಸ್ 2 16 plus 6 22 plus 2 24 marks ಅನ್ನೋದನ್ನು ಅಷ್ಟು ಮುಗಿಸಿದೀವಿ. Thank you, my dear children.